ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಏನು ನೋಡೋಕೆ ಹೋಗ್ತಿದ್ದೇವಪ್ಪ ಅಂದರೆ SBI ಬ್ಯಾಂಕಲ್ಲಿ ಹೇಗೆ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡೋದು ಅಂತ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ಇಲ್ಲಿ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನಾವು ಏನು ತೊಗೋಬೇಕಪ್ಪ ಅಂತಂದರೆ ಫಸ್ಟ್ ಗೂಗಲ್ ಸರ್ಚ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಗೂಗಲ್ ಅದಾದ ನಂತರ ಮತ್ತೆ ನಾವು ಆನ್ಲೈನ್ SBI ಅಂತ ವೆಬ್ಸೈಟ್ ಇರುತ್ತೆ ಸ್ನೇಹಿತರೆ, ಆ ವೆಬ್ಸೈಟನ್ನು ಮೊದಲಿಗೆ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಮೊದಲಿಗೆ ಏನು ತೋರಿಸುತ್ತೆ ಅಂದರೆ ಪ್ರೊಫೆಷ್ನಲ್ ಬ್ಯಾಂಕಿಂಗ್ ಅಂತ ತೋರಿಸುತ್ತೆ. ಪರ್ಸನಲ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದಾದ ನಂತರ ಕಂಟಿನ್ಯೂಟಿ ಲಾಗಿನ್. ನೋಡಿ ಸ್ನೇಹಿತರೆ, ಇಲ್ಲಿ ಏನು ತೋರಿಸುತ್ತಪ್ಪ ಅಂದರೆ ಯೂಸರ್ ನೇಮು, ಪಾಸ್ವರ್ಡು ಮತ್ತು ಕ್ಯಾಪ್ಚರು ಕೇಳುತ್ತೆ ಸ್ನೇಹಿತರೆ. ಸ್ವಲ್ಪ ನೋಡಿ, ಇದರಲ್ಲಿ ನಮ್ದು ಇರ್ತಕ್ಕಂತಹ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೋಬೇಕು ಸ್ನೇಹಿತರೆ. ಅದಾದ ನಂತರ ಕ್ಯಾಪ್ಚರ್ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಬನ್ನಿ ಇವಾಗ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಏನು ಕೊಟ್ಟಿದ್ದಾರಲ್ವ, ಇಲ್ಲಿ ಯೂಸರ್ ನೇಮ್ ಕೇಳ್ತಾ ಇದೆ ಸ್ನೇಹಿತರೆ. ನಿಮ್ಮ ಮೊದಲಿಗೆ ಯೂಸರ್ ನೇಮನ್ನು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಪಾಸ್ವರ್ಡ್ ಕೇಳುತ್ತೆ ಸ್ನೇಹಿತರೆ, ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಕ್ಯಾಪ್ಚರ್ ಕೇಳುತ್ತೆ, ಕ್ಯಾಪ್ಚರನ್ನು ಎಂಟ್ರಿ ಮಾಡಿ ಲಾಗಿನ್ ಕೊಟ್ಟರೆ ಆಯಿತು, ಮುಗಿದು ಸ್ನೇಹಿತರೆ. ನೀವು ಲಾಗಿನ್ ಮಾಡಿದ ನಂತರ ಈ ಥರ ನಿಮ್ಗೆ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇದೇನೆಂದರೆ ನಮ್ಮ ಬ್ಯಾಂಕಿನ ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ ಸ್ನೇಹಿತರೆ. ನೀವು ಆಟೋ ರೊಟೇಷನ್ ಕೊಟ್ಕೊಂಡ್ಬಿಟ್ಟು ಈ ಥರ ನೀವು ಸ್ಲೈಡ್ ಮಾಡಿಕೊಂಡು ಈ ಥರ ಸ್ಕ್ರೋಲ್ ಮಾಡಿದರೆ ಕೆಳಗಡೆ ಆಕ್ಸೆಪ್ಟ್ ಅಂತ ಬರುತ್ತೆ ಸ್ನೇಹಿತರೆ. ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನೋಡಿ, ನಿಮಗೆ ಈ ಥರದೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆಗೆ ನಿಮ್ಗೆ ಏನು ತೋರಿಸಿದಲ್ವ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸ್ನೇಹಿತರೆ ಇಲ್ಲಿ ಅಕೌಂಟ್ಸ್ ಮತ್ತು ಪ್ರೊಫೈಲ್ ಅಂತ ಬರುತ್ತೆ ಸ್ನೇಹಿತರೆ. ಮೊದಲ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಸ್ನೇಹಿತರೆ. ಅದಾದ ನಂತರ ಸೆಕೆಂಡ್ ಆಪ್ಷನ್ಸ್ ಬರುತ್ತೆ ನಿಮಗೆ ಇಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತ. ಅದನ್ನು ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನಿಮಗೆ ಎಷ್ಟೋ ಬ್ಯಾಂಕಿಗೆ ಅಕೌಂಟ್ಸ್ ಇದರಲ್ಲಿ ಏನು ತೋರಿಸಿದ್ದಪ್ಪ ಅಂದರೆ ನಿಮ್ಗೆ ಎಷ್ಟು ಅಕೌಂಟ್ಸ್ಗಳು ಲಿಂಕ್ ಇದೆ ಅಂತ ತೋರಿಸ್ತಿದೆ ಸ್ನೇಹಿತರೆ. ಕೆಲವೊಂದು ಗೋಲ್ಡ್ ಲೋನ್ ಅಕೌಂಟ್ ಇರುತ್ತೆ, ಕೆಲವೊಂದು ಕರೆಂಟ್ ಅಕೌಂಟು, ಸೇವಿಂಗ್ಸ್ ಅಕೌಂಟ್ ಇರುತ್ತೆ ಸ್ನೇಹಿತರೆ. ಇವನ್ನ ನೋಡ್ಕೊಳ್ಳಿ ನಿಮಗೆ ಯಾವ ಅಕೌಂಟ್ ಬೇಕಂತ. ಇಲ್ಲಿ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಏನಪ್ಪ ಅಂತಂದರೆ ಬೈ ಡೇಟು, ಮಂತು ಮತ್ತು ಲಾಸ್ಟ್ 6 ಮಂತ್ಸ್ ಅಂತ ಇರುತ್ತೆ ಸ್ನೇಹಿತರೆ. ನಾನು ಡೇಟ್ ವೈಸ್ ತೊಗೊಳ್ತಿದ್ದೀನಿ. ನನಗೆ ಯಾವ ಡೇಟಿಂದ ಯಾವ ಡೇಟ್ ಬೇಕಂತಂದು ಇಲ್ಲಿ ಸ್ನೇಹಿತರೆ ನೋಡಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಟಾರ್ಟಿಂಗ್ ಡೇಟ್, ನನಗೆ ಯಾವ ಡೇಟಿಂದ ಯಾವ ಡೇಟ್ ಬೇಕಂತ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಅದಾದ ನಂತರ ನನಗಿಲ್ಲಿ ನೆಕ್ಸ್ಟ್ ಏನು ತೋರಿಸುತ್ತಪ್ಪ ಅಂದರೆ ನಮಗೆ ಎಂಡ್ ಡೇಟ್ ಅಂತ ತೋರಿಸುತ್ತೆ ಸ್ನೇಹಿತರೆ. ಎಂಡ್ ಡೇಟ್ ಅಂದರೆ ಸ್ಟಿಲ್ ಇವತ್ತಿನವರೆಗೂ ನನಗೆ ಇವತ್ತಿನ ಡೇಟ್ ಹಾಕ್ಕೊಂಡಿದ್ದೆ ಸ್ನೇಹಿತರೆ. ಇಲ್ಲಿ ವ್ಯೂ ಅಂತ ಬರುತ್ತೆ, ಆಮೇಲೆ ಡೌನ್ಲೋಡ್ ವಿತ್ MS Excel ಫಾರ್ಮೆಟ್ ಅಂತ ಬರುತ್ತೆ. ಇಲ್ಲಿ ಡೌನ್ಲೋಡ್ PDF ಫಾರ್ಮೆಟ್ ಅಂತ ಇದೆ ಸ್ನೇಹಿತರೆ. ಇದನ್ನು ತೊಗೊಂಡ್ಬಿಟ್ಟು ಗೋ ಆಪ್ಷನ್ ಅಂತ ಇರುತ್ತೆ ಸ್ನೇಹಿತರೆ. ಗೋ ಆಪ್ಷನ್ ಕೊಟ್ಟರೆ ನಮಗೆ ನೋಡಿ ಸ್ನೇಹಿತರೆ ಈ ಥರ ಡೌನ್ಲೋಡ್ ಆಗುತ್ತೆ. ನಿಮಗೆ ಡೌನ್ಲೋಡ್ ಆಗಿ ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ ಸ್ನೇಹಿತರೆ. ಇದು ನನ್ನ 6 ಮಂತ್ ಸ್ಟೇಟ್ಮೆಂಟ್ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ ಏನು ಕ್ರೆಡಿಟು, ಡೆಬಿಟು ಏನೇನಾಗಿದೆ ಅಂತ ಎಲ್ಲ ನಿಮಗೆ ಸ್ಟೇಟ್ಮೆಂಟ್ ವೈಸಲ್ಲೇ ನಿಮಗೆ ಡೌನ್ಲೋಡ್ ಆಗಿಬಿಡುತ್ತೆ ಸ್ನೇಹಿತರೆ. ಇಷ್ಟೇ. ಈ ವಿಡಿಯೋ ಇಷ್ಟವಾದರೆ ಸ್ನೇಹಿತರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಏನೇ ನಿಮಗೆ ಬ್ಯಾಂಕ್ ರಿಲೇಟೆಡ್ ಬೇಕಿದ್ರೂ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸ್ನೇಹಿತರೆ. ತಿಳಿಸಿದರೆ ಅದರ ಮೇಲೇ ನಾನು ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.